ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಫಾರೆಸ್ಟ್ ನೋಡ್ಕೊಂಡು ಬಂದಿದ್ದೀವಿ. ಎಕ್ಸ್ಟ್ರಾಡಿನರಿ ಒಂದು ಥ್ರಿಲ್ಲರ್, ಹಾರರ್ ಮತ್ತು ಎಂಟರ್ಟೈನರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2 hours 24 minutes ಸಿನಿಮಾ. ಒಂದು ನಿಮಿಷ ಬೋರ್ ಆಗಲ್ಲ. ಅದು ಒಂದೇ ಜಾಗದಲ್ಲಿ ಆ ಥರದೊಂದು ಸಿನಿಮಾ ಮಾಡೋದೇ ಚಾಲೆಂಜಿಂಗು. ಆ ಥರದೊಂದು ಸ್ಕ್ರಿಪ್ಟನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್, ಪ್ರತಿಯೊಬ್ಬ ಆರ್ಟಿಸ್ಟು ರಂಗಣ ರಘು ಸರ್ ಆಗಿರ್ಬೋದು, ಚಿಕ್ಕಣ್ಣ ಅವರಾಗಿರ್ಬೋದು, ಅನೀಶು, ಗುರುನಂದನ್ನು, ಅರ್ಚನಾ ಕೊಟ್ಟಿಗೆ, ಮೇನ್ಲಿ ಉದಯ್ ಮೆಹ್ತಾ ಅವರು, ನಟ ಉದಯ್ ಮೆಹ್ತಾ ಅವರು ಎಲ್ಲರೂ ತುಂಬ ಚೆನ್ನಾಗಿ ಅವ್ರ ಪಾತ್ರಗಳನ್ನ ಮಾಡಿದ್ದಾರೆ. ಸೊ ಡೋಂಟ್ ಮಿಸ್, ಎವ್ರಿಬಡಿ ಶುಡ್ ವಾಚ್ ದಿಸ್, ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಒಂದೇ ಒಂದು ಮಾತು ಹೇಳೋದು, ಫಾರೆಸ್ಟ್ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ. ನಾನು ಸಿನಿಮಾ ಬಗ್ಗೆ ಎಲ್ಲ ಚಿಕ್ಕಣ್ಣವ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಖ್ಯಾತ ನಟರಾದ ನಿರ್ಮಾಪಕರು, ಬುದ್ಧಿಜೀವಿ ಉದಯ್ ಮೆಹ್ತಾ ಸರ್ ಕೂಡ ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಯಾರಾದರೂ ದುಡ್ಡು ಕಳ್ಕೊಂಡಿದ್ರೆ ದಯವಿಟ್ಟು ಈ ಸಿನಿಮಾ ಡೈರೆಕ್ಟ್ರನ್ನ ಹುಡುಕ್ಬಿಟ್ಟು ಯಾವ ಕಾಡಲ್ಲಿ ಶೂಟ್ ಮಾಡಿದ್ದು ಅಂತ ಕೇಳಿ. ಯಾರು ಜೀವನದಲ್ಲಿ ತುಂಬ ದುಡ್ಡು ಕಳೆದಿರೋರ್ಗೆ ಅದು ತುಂಬ ಉಪಯೋಗಕ್ಕೆ ಬರುತ್ತೆ. ಅದು ಆ ಕಾಡಲ್ಲಿ ತುಂಬ ದುಡ್ಡು ಕಳೆದಿರೋರಿಗೆ ಉಪಯೋಗ ಬರುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಅಂದರೆ ಗೋಲ್ಡು ಎಲ್ಲ ಅಲ್ಲಿ ಅದಕ್ಕೆ ಕ್ಯೂರಿಯಾಸಿಟಿ, ಥ್ರಿಲ್ಲು ಹಂಗೆ ಐತೆ ಅಂತ ನಾನು ಹೇಳಕ್ಕೆ ಹೊರಟೆ. ಮಿಸ್ ಮಾಡಿದೆ, ಅಲ್ಲಿ ಹೋಗಿ ಹುಡುಕಿ ಸಿಗ್ತದೆ. ಟ್ರೆಷರ್ನ ನಿಧಿ ಕಳ್ಕೋಬಾರ್ದು. ನಿಧಿ ತಿರ್ಗಾ ಕಳಿಸಿದೀವಿ ನಾವು. ಹೌದಾ? ಲಾಸ್ಟಲ್ಲಿ ನೋಡಿ ಪಾರ್ಟ್ 2ಗೆ ಅಲ್ಲ ನೋಡಿದ್ರೆ ಸಖತ್ ಆಕ್ಟಿಂಗ್ ಮಾಡ್ತಕ್ಕಂಥ ಕಲಾವಿದ. ಸೊ ಉದಯ್ ಮೆಹ್ತಾ ಸರ್ ತುಂಬ ಒಳ್ಳೆ ಪಾತ್ರ. ಇರಿ ಸರ್, ಹೆಂಗೆ ಹೋಯ್ತೀರಾ? ನಿಂತ್ಕೊಳ್ಳಿ. ಏನು ಹಿಂಗೆ ಅವೆಲ್ಲ ಇಲ್ಲ ಸರ್, ನಮ್ಮ ಹತ್ರ ಅವೆಲ್ಲ ಹಿಂಗ. ಹೂನಪ್ಪ ಸರ್, ನಮ್ಗೆ ಇಡೀ ಕತೆ ಹೇಳಿ ಒಳ್ಳೆ ಅದ್ಭುತವಾದ ಪಾತ್ರ ಮಾಡವ್ರೆ ಸರ್. ಚಿಕ್ಕಣ್ಣವ್ರಿಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ಎಂಟೈರ್ ಟೀಮ್ಗೆ, ಅನೀಶ್ ಅವ್ರು ಇರ್ಬೋದು, ಎಲ್ಲರೂ ಅಷ್ಟೇ, ರಂಗಾಯಣ ರಘು ಸರ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್ಪ್ರೈಸಿಂಗ್ ಆಗಿ ಉದಯ್ ಮೆಹ್ತಾ ಸರ್ ಪಾತ್ರ ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಒಳ್ಳೇದಾಗಲಿ. ನೋಡಿ, ದುಡ್ಡು ಕಳ್ಕೊಂಡಿದ್ರೆ, ಯಾರ ಜೀವನದಲ್ಲಿ ದುಡ್ಡು ಬೇಕು, ದುಡ್ಡು ಕಳ್ಕೊಂಡಿದ್ರೆ ಅಂದರೆ ಮಿಸ್ ಮಾಡಿದೆ ಈ ಸಿನಿಮಾ ನೋಡಿ. ಆಗಿಲ್ಲ ಅಂದರೆ ಅಡ್ರೆಸ್ ಬೇಕು ಅಂದರೆ ಆ ಡೈರೆಕ್ಟ್ ನೋಡಿಕೊಂಡು ಅವ್ರ ನಂಬರ್ ತಗೊಂಡು ಫೋನ್ ಮಾಡಿ ಕೇಳಿ. ಯಾಕೆಂದರೆ ದುಡ್ಡು ಕಳೆದಿರೋರು ತುಂಬ ಹೆಲ್ಪ್ ಆಯ್ತದೆ ಅದು. ಹೌದು, ಪಾರ್ಟ್ 2 ಸಿಗುತ್ತೆ. ಓಕೆ. ಏನು ಅದು ನಮ್ಮ ಡೈರೆಕ್ಟ್ರು ಕರೆದು ಮಾಡಿಸಿದ್ದಾರೆ. ಸೊ ಹಂಗಾಗಿ ನಮ್ಮ ಜೊತೆ ಕೆಲಸ ಮಾಡಿರೋರು ಕರೆದಾಗ ಗೌರವ ಕೊಟ್ಟು ಮಾಡಬೇಕಾಗುತ್ತೆ. ಅವ್ರಿಗೇನು ಅಂದರೆ, ಅವ್ರು ಪ್ರೊಡ್ಯೂಸ್ ಮಾಡಿದ ನಿರ್ಮಾಪಕ ನಿರ್ದೇಶಕರು ಒಂದ್ಸಲ ನಾನು ಆ್ಯಕ್ಟ್ ಮಾಡೋದು ಕೇಳಲ್ಲ, ಬೇರೆಯವ್ರು ಕರೀತಾರಲ್ಲ ಅಂತ ಅವ್ರು ಖುಷಿ ಐತೆ, ಒಳಗೆ ಐತೆ ಅದು. ಇಲ್ಲ ಐತೆ ಖುಷಿ. ನಮ್ಮ ಡೈರೆಕ್ಟರ್ ಬ್ರಹ್ಮಚಾರಿ ಜೊತೆಗೆ ಮಾಡಿದ್ದೀರಾ, ಅವ್ರು ಅದಕ್ಕೆ ಕರೆದಿದ್ದಾರೆ. ಸರ್ ನೀವು ಇಂದ್ರಜಿತ್, ಒಂದೇನು ಪ್ರಶ್ನೆ, ನೀವು ಇಂದ್ರಜಿತ್ ಸರ್ ಅಣ್ಣ ತಮ್ಮನ ಸರ್? ಹೌದು. ಸೂಪರ್ ಸರ್, ಸಖತ್ತಾಗಿ ಅಣ್ಣ ತಮ್ಮಂದ್ರೆ ನೋಡಕ್ಕೆ ಇಬ್ರು ಹಂಗೆ ಕಷ್ಟ ಸಡನ್ ಆಗಿ ಹಂಗೆ ಕಾಣಿಸ್ತು. ಖುಷಿ ಆಯ್ತು ಸರ್. ಬಂದ್ಬಿಡಿ ಸರ್, ಬಂದ್ಬಿಡಿ. ನೀವು ಹೇಳಿದ್ ನಾನು ನನ್ನ ತಲೆ ಮುಡಿ ಕೊಟ್ಬಿಟ್ಟು ಬರೋ ಇಲ್ಲಿ ಬಿಟ್ಬಿಡ. ಮಾತಾಡಿ ಸರ್, ನೀವು ಬನ್ನಿ ಸರ್. ಅಣ್ಣನ್ ಟಾಟಾ ಮಾಡಿ ಸರ್. ಅಣ್ಣನ್ ಟಾಟಾ ಮಾಡಿ, ತಮ್ಮ ಟಾಟಾ ಮಾಡ್ತಾ ಮಾಡಿ. ಇನ್ನೊಂದು 4 ಸಿನಿಮಾ ನಮ್ಮ ಜೊತೆನೇ ಇರ್ತಾನೆ. ಬನ್ನಿ ಮೋಹನ್. ಫಾರೆಸ್ಟ್ ಸಿನಿಮಾ ಈಗ ತಾನೇ ನೋಡಿದೆ, ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತು ನನ್ನ ಹಲವಾರು ಸಿನಿಮಾಗಳ ಕೋ ಡೈರೆಕ್ಟರ್ ಆಗೋದಂಥ ಮೋಹನ್ ಅವರು ಬ್ರಹ್ಮಚಾರಿ ಅಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟವರು ಈ ಫಾರೆಸ್ಟ್ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನನ್ನ ಒಂದು ಜೊತೆ ವರ್ಕ್ ಮಾಡಿ ಇವತ್ತು ಫಾರೆಸ್ಟ್ ಸಿನಿಮಾ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡೋದು ನಿಜವಾಗ್ಲೂ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಒಂದು ಕಾಮಿಡಿ ಅಂತೂ ಫಸ್ಟ್ ಹಾಫಲ್ಲಿ ಸೀಟಿಂದ ಬೀಳೋ ಅಷ್ಟು ನಕ್ಕಿದ್ದೀವಿ. ಪ್ರತಿಯೊಬ್ಬರು ಮೀಡಿಯಾ ಅವರು, ಸೆಲೆಬ್ರಿಟೀಸು, ಪ್ರತಿಯೊಬ್ಬ ಆಡಿಯನ್ಸು, ಪ್ರೇಕ್ಷಕರು ನಗ್ತಾಯಿದ್ರು. ಅಷ್ಟು ಕಾಮಿಡಿ. ರಂಗಾಯಣ ರಘು ಅವ್ರ ಪಾತ್ರ ಇರ್ಬೋದು, ಚಿಕ್ಕಣ್ಣ ಅವ್ರ ಪಾತ್ರ ಇರ್ಬೋದು, ಮತ್ತು ಎಲ್ಲರೂ ಅದ್ಭುತವಾಗಿ ಒಂದು ಕಾಮಿಡಿಯನ್ನು ಫಸ್ಟ್ ಹಾಫಲ್ಲಿ ಮೂಡಿಬಂದಿದೆ. ಸೆಕೆಂಡ್ ಹಾಫು ಒಂದು ಥ್ರಿಲ್ಲರು, ಕಾಮಿಡಿ ಮತ್ತು ಎಕ್ಸ್ಟ್ರಾಡರಿ ಕ್ಲೈಮ್ಯಾಕ್ಸ್ ಮೂಡಿಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಕಾಂತರಾಜ್ ಅವರು ಇದಕ್ಕೆ ಇವ್ರ ಜೊತೆ ಸಾಥ್ ನೀಡಿ, ಒಂದು ಅದ್ಭುತವಾದ ಬಜೆಟ್ ನೀಡಿ, ಒಂದು ಅದ್ಭುತವಾದ ಸಿನಿಮಾ ಕನ್ನಡದಲ್ಲಿ ಮೂಡಿಬಂದಿದೆ. ಮತ್ತು ಫಾರೆಸ್ಟ್ ಸಿನಿಮಾ ಖಂಡಿತವಾಗ್ಲೂ ನೋಡಿ. ಒಂದು ಮನೋರಂಜನೆಯ ಸಿನಿಮಾ, ಒಂದು ಕಾಮಿಡಿಯ ಸಿನಿಮಾ, ಒಂದು ಥ್ರಿಲ್ಲರ್ ಸಿನಿಮಾ, ನಿಮಗೇನು ಬೇಕೋ ಎಲ್ಲ ಕೂಡ ಬಂದಿದೆ. ಮತ್ತು ನಮ್ಮ ಸ್ನೇಹಿತ ಧರ್ಮಾವಿಶ್ ಅವರ ಒಂದು ಸಂಗೀತ, ಮತ್ತು ಎಲ್ಲರೂ ಸ್ನೇಹಿತರು, ನಮ್ಮ ಈ ಪಿಕ್ಚರಿನ ಎಲ್ಲರೂ ಪ್ರತಿಯೊಬ್ಬರು ಸದಸ್ಯರು ನನ್ನ ಸ್ನೇಹಿತರು, ನನ್ನ ಮಿತ್ರರು, ಚಿತ್ರರಂಗದ ಒಂದು ಹಲವಾರು ಸಿನಿಮಾಗಳು ಮಾಡಿ ಹೆಸರು ಮಾಡಿರೋಂಥ ವ್ಯಕ್ತಿಗಳು. ಒಂದು ಒಳ್ಳೆ ಕನ್ನಡ ಸಿನಿಮಾ, ಕನ್ನಡ ಪ್ರೇಕ್ಷಕರು ದಯಮಾಡಿ ಸಾಥ್ ಕೊಡಿ, ಸಪೋರ್ಟ್ ಮಾಡಿ, ಬೆಂಬಲ ನೀಡಿ. ಈ ಥರ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚು, ಕಾಂತರಾಜ್ ಅವರು ಇರ್ಬೋದು, ಮೋಹನ್ ಇರ್ಬೋದು, ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಯಾಕಂತಂದರೆ ಈ ಥರ ಸಿನಿಮಾ, ಒಂದು ಮನೋರಂಜನೆ ಸಿನಿಮಾ ಬಂದಾಗ ನೀವೆಲ್ಲ ಖಂಡಿತವಾಗ್ಲೂ ನೋಡಬೇಕು. ಯಾಕೆಂದರೆ ಚಿಕ್ಕಣ್ಣ ಇದ್ದಾರೆ, ರಂಗಾಯಣ ರಘು ಇದ್ದಾರೆ, ಮತ್ತು ದೊಡ್ಡ ಒಂದು ತಾರಾಂಗಣ ಇದೆ. ಈ ಸಿನಿಮಾ ನೋಡಿ, ಡೆಫಿನೆಟ್ಲಿ ಇಟ್ ವೋಂಟ್ ಡಿಸಪಾಯಿಂಟ್ ಯು. ಬ್ಯೂಟಿಫುಲ್ ಸಿನಿಮಾ. ನಾನು ಹೇಳ್ತಾ ಇದ್ದೀನಿ, ಚೂಮಂತರು ಅಷ್ಟೇ ಒಂದು ಒಳ್ಳೆ ಸಿನಿಮಾ ಅಂತಂದೆ, ನೋಡಿದ್ರಿ ಮತ್ತು ಇಷ್ಟ ಆಯಿತು, ಸಕ್ಸಸ್ ಆಗಿದೆ. ಇದೇ ಥರ ಫಾರೆಸ್ಟು ಅಷ್ಟೇ ಅದ್ಭುತವಾಗಿ ಓಡ್ತಾ ಇದೆ.
ಇದು ಈ ಭಾನುವಾರನೂ ಅಷ್ಟೇ ಹೌಸ್ಫುಲ್ ಆಗಿದೆ. ದಯಮಾಡಿ ನೋಡಿ ಒಂದು ಸತಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಮಸ್ಕಾರ, ಥ್ಯಾಂಕ್ ಯು. ನಾನು ನಿಮ್ಮ ಕೆಂಪೇಗೌಡ. ಸೊ ನನಗೆ ಖುಷಿಯಾಗೋದೇನಪ್ಪ ಅಂದರೆ ಫಾರೆಸ್ಟ್ ಸಿನಿಮಾ ನೋಡಿದ ತಕ್ಷಣ ಹಿಂದೆ ಹೋದರೆ ಒಂದಿಷ್ಟು ವರ್ಷ KGF ಅನ್ನೋ ಒಂದು ಸಿನಿಮಾ ಆದಮೇಲೆ ಸಿನಿಮಾಗಳು ಬೇರೆ ಥರನೇ ಬರೋಕ್ಕೆ ಶುರುವಾದವು. ನಮ್ಮಂಥ ಕಾಮಿಡಿ ನಟರಿಗೆ ಅವಕಾಶಗಳೇ ಇಲ್ಲ, ಹಂಗಾಗ್ಬಿಟ್ಟಿತ್ತು. ಸೊ ಈ ಥರದ್ದೊಂದು ಫಾರೆಸ್ಟ್ ಅಂತ ಒಂದು ಸಿನಿಮಾ ಬಂದಾಗ, ಒಂದು ಮನೋರಂಜನಾ ಸಿನಿಮಾ ಬಂದಾಗ ಕಾಮಿಡಿ ಆರ್ಟಿಸ್ಟ್ ಒಂದು ಅಷ್ಟು ಜನ ಬರ್ತಾರೆ. ಇದರಲ್ಲಿ ನೋಡಿ ರಂಗಾಯಣ ರಘು ಅವರು, ಚಿಕ್ಕಣ್ಣವರು ಇಡೀ ಸಿನಿಮಾ ನಗಿಸ್ತಾರೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಸಿನಿಮಾಗೆ. ಹಾಗೆ ಎಲ್ಲರೂ ಬಂದು ಸಿನಿಮಾ ನೋಡಿದ್ರೆ ಈ ಥರದ್ದು ಒಂದಷ್ಟು ಸಿನಿಮಾ ಬರುತ್ತೆ. ಈ ಥರದ್ದೊಂದಷ್ಟು ಸಿನಿಮಾ ಬಂದಾಗ ನಾವು ಒಂದಷ್ಟು ಜನ ಕಾಮಿಡಿಯನ್ ಇರ್ತೀವಿ. ಸೊ ಅದಕ್ಕೆ ಎಲ್ಲರೂ ಬಂದು ಫಾರೆಸ್ಟ್ನ ಒಂದು ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಆಮೇಲೆ ನಮ್ಮ ಡೈರೆಕ್ಟ್ರು ಚಂದ್ರಮೋಹನ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಾವು ಸುಮ್ಮನೆ ಒಂದಿನ ಒಂದು ಜರ್ನಿ ಹೋಗಿದ್ವಿ. ತುಂಬ ಸೈಲೆಂಟ್ ಅವರು. ಸುಮ್ಮನೆ ಒಂದು ಕತೆ ಡಿಸ್ಕಸ್ ಮಾಡಿದ್ರೆ ಏನೂ ಹೇಳಲ್ಲ, ಸುಮ್ಮನೆ ಕೇಳಿಸ್ಕೊತಾ ಇರ್ತಾರೆ. ಅದನ್ನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ. ಕಾಮಿಡಿ ಹೆಂಗೆ ಕೊಡ್ತಾರೆ ಅಂದರೆ ಪಂಚ್ ಹಂಗೆ ಕೊಡ್ತಿರ್ತಾರೆ. ಸೊ ಅದೇ ಥರ ಇಲ್ಲಿ ಫಾರೆಸ್ಟಲ್ಲಿ ನಾನು ನೋಡಿದೆ, ಅದು ಅಷ್ಟು ಕಾಮಿಡಿಯಾಗಿದೆ. ಪ್ರತಿಯೊಂದು ಸೀನು ಎಂಟರ್ಟೈನ್ಮೆಂಟು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕಾಂತರಾಜ್ ಸರ್ ಪ್ರೊಡ್ಯೂಸರ್ ಅಲ್ವಾ, ಕಾಂತರಾಜ್ ಸರ್ ಥ್ಯಾಂಕ್ ಯು ಸರ್. ಈ ಥರ ಒಂದು ಕಾಮಿಡಿ ಮೂವಿ ಮಾಡ್ತಾರೆ. ಕಾಮಿಡಿ ಮೂವಿ ಮಾಡೋ ಎಲ್ಲ ಪ್ರೊಡ್ಯೂಸರ್ಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಯಾಕೆಂದರೆ ನಮಗೆ ಗಡ್ಡ ಬಿಡೋಕ್ಕಾಗಲ್ಲ. ಇನ್ನು ಬೇರೆ ಥರದ ಕ್ಯಾರೆಕ್ಟರ್ ಮಾಡೋಣ ಅಂದರೆ ನಮ್ಗೆ ಅಷ್ಟೊಂದು ಏಜ್ ಆಗಿಲ್ಲ. ಸೊ ಕಾಮಿಡಿ ಸಿನಿಮಾ ದಯವಿಟ್ಟು ನೀವೆಲ್ಲರೂ ಗೆಲ್ಲಿಸಿ, ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಮೇಕಿಂಗ್ ತುಂಬ ಚೆನ್ನಾಗಿದೆ, ಎಂಟರ್ಟೈನಿಂಗ್ ಆಗಿದೆ, ಎಲ್ಲೂ ಬೋರ್ ಹೊಡಿಸಲ್ಲ. ಎಲ್ಲ ಎಲಿಮೆಂಟ್ಸ್ಗಳು ಇದೆ. ನಮಗೆ ಒಂದು ಪ್ರೇಕ್ಷಕನ್ನ ಕೂರಿಸ್ಕೊಳ್ಳೋಕ್ಕೆ ಬೇಕಾದಂಥ ಎಲ್ಲ ಎಲಿಮೆಂಟ್ಸ್ಗಳು ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲರದ್ದು. ಸೊ ಎಲ್ಲರೂ ಬಂದು ಫಾರೆಸ್ಟ್ ಸಿನಿಮಾನ ನೋಡಿ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ಕೇಳ್ರಿ ಒಂದು ನಿಮಿಷ, ಡೈರೆಕ್ಟ್ರ್ ಮಾತಾಡಲಿ ಒಂಚೂರು. ಯಾಕ್ರಿ ಯಾರು ಹೇಳಿದ ಪ್ಯಾಕಪ್? ಪ್ರಕಾಶ್ ಸರ್, ಎಲ್ರಿಗೂ ನಮಸ್ಕಾರ. ಬಹಳ ದಿನಗಳ ನಂತರ ಇಡೀ ಸಿನಿಮಾ ನಾನ್ ಸ್ಟಾಪ್ ನಗು ಅಂತಂದರೆ ಆ ಥರ ಸಿನಿಮಾ ನೋಡಿ ನಾನು ಎಷ್ಟೋ ವರ್ಷ ಆಗಿತ್ತು, ಎಸ್ಪೆಷಲಿ ಕನ್ನಡದಲ್ಲಿ. ಅಂಥ ಒಂದು ಫನ್ ಫೀಲ್ಡ್ ಸಿನಿಮಾ ಫಾರೆಸ್ಟ್ ಬಂದಿದೆ. ನಾನಂತೂ ಯಾವುದೇ ಲಾಜಿಕ್ ನೋಡಬೇಕಾಗಿಲ್ಲ, ಕೇವಲ ಬಿದ್ದು ಬಿದ್ದು ನಗಿಸುವಂಥ ಸಿನಿಮಾ ಫಾರೆಸ್ಟ್. ನಾನು ನಮ್ಮ ನಿರ್ದೇಶಕರದ್ದು ಒಂದೆರಡು ಸಿನಿಮಾ ನೋಡಿದ್ದೆ. ಅವರಲ್ಲಿ ವಿಚಿತ್ರವಾದ ಒಂದು ಕಾಮಿಡಿ ಟೈಮಿಂಗ್ ಇದೆ, ವಿಚಿತ್ರವಾದದ್ದು. ಭಾಳ ಜನಕ್ಕೆ ಕಷ್ಟ. ಬಟ್ ಆ ಎರಡು ಸಿನಿಮಾಗಳಲ್ಲಿ ಗಿಟ್ಟಿರಲಿಲ್ಲ. ಎಲ್ಲೆಲ್ಲೋ ಒಂದೊಂದಷ್ಟು ತುಣುಕುಗಳು ಇಲ್ತೋ ಅಂತ ಏನೋ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರ್ತಿತ್ತು. ಬಟ್ ಈ ಮನುಷ್ಯನಲ್ಲಿ ಒಂದು ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ಅನ್ನೋದು ಆ ಸಿನಿಮಾಗಳಿಂದ ಗೊತ್ತಾಯಿತು. ಅದು ಈ ಸಿನಿಮಾದಲ್ಲಿ ವರ್ಕ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಈ ಸಿನಿಮಾ ಗೆಲ್ಲೇಬೇಕು. ಇವತ್ತು ಈ ಸಿನಿಮಾ ಗೆಲ್ಲೇಬೇಕು. ಆಮೇಲೆ ಏನಾದ್ರು ಗಂಭೀರವಾದ ಸಿನಿಮಾಗಳು ಅದು ಇದು ಎಲ್ಲ ಥರದ ಸಿನಿಮಾನು ಬರಬೇಕು. ಆದರೆ ಈ ಥರದ ಸಿನಿಮಾಗಳು ಹೆಚ್ಚು ಬರಬೇಕು. ಇದನ್ನು ನೋಡಬೇಕು, ಈ ಸಿನಿಮಾನ ಗೆಲ್ಲಿಸಬೇಕು. ಸೊ ಧನ್ಯವಾದಗಳು ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದಕ್ಕೆ. ನಾನು ಗೌರಿಶಂಕರ್. ಓವರಾಲ್ ಇದು ಸಿನಿಮಾ ಯಾವ ಜಾನರ್ ಅಂತ ಹೇಳೋದಕ್ಕೆ ಸುಮಾರಷ್ಟು ಕಷ್ಟ ಆಗುತ್ತೆ. ಅಂದರೆ ಆ ಕಡೆ ಫಸ್ಟ್ ಆಫ್ ಆಲ್ ಕಾಮಿಡಿ ಇದೆ, ಆಮೇಲೆ ಮಕ್ಕಳಿಗೆ ಇಷ್ಟ ಆಗುವಂಥ ಸುಮಾರಷ್ಟು ಎಲಿಮೆಂಟ್ಸ್ ಇದೆ. ಓವರಾಲ್ ಸಿನಿಮಾ ಒಂದು ಕುಟುಂಬ ಬಂದು ಕೂತು ಆರಾಮ್ಸೆ ಒಂದು 2.5 ಗಂಟೆ ಎಂಜಾಯ್ ಮಾಡುವಂಥ ಸಿನಿಮಾ. ಅಂದರೆ ಇಲ್ಲಿ ಆ್ಯಕ್ಟ್ರ್ ಆದಂತಹ ರಂಗಾಯಣ ರಘು ಅವರು ಇರ್ಬೋದು, ಚಿಕ್ಕಣ್ಣ ಇರ್ಬೋದು, ಅನೀಶ್ ಅವರು ಇರ್ಬೋದು, ಗುರುನಂದನ್ ಅವರು ಇರ್ಬೋದು, ಎಲ್ಲರೂ ಕೂಡ ಅವರವರ ಪಾತ್ರನ ತುಂಬ ಚೆನ್ನಾಗಿ, ತುಂಬ ದೊಡ್ಡ ಮಟ್ಟದಲ್ಲಿ ಅದೇನು ಅವರು ನಿರ್ದೇಶಕರು ಕೊಟ್ಟಂಥ ಒಂದು ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಜೊತೆಗೆ ಡೈರೆಕ್ಟ್ರು ಕೂಡ ತುಂಬ ಅವ್ರ ವರ್ಕನ್ನು, ಅಂದರೆ ನಾನು ಅದನ್ನೇ ಹೇಳಿರೋದು, ಸುಮಾರಷ್ಟು ಜಾನರ್ಗಳನ್ನು ಒಂದು ಸಿನಿಮಾದೊಳಗಿಟ್ಟು ಎಲ್ಲ ಆಡಿಯನ್ಸನ್ನು ಇಷ್ಟಪಡಬೇಕು ಅವರು, ಆ ಥರದ್ದೊಂದು ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ನಿರ್ಮಾಪಕರು, ಯಾಕೆಂತಂದರೆ ಇವತ್ತು ಸಿನಿಮಾ ಮಾಡುವಂಥದ್ದು ತುಂಬ ದೊಡ್ಡ ವಿಚಾರ. ಆ ದೊಡ್ಡ ಬಜೆಟ್ ಹಾಕಿದ್ದಾರೆ ಸಿನಿಮಾಗೆ. ಪ್ರತಿಯೊಬ್ಬನಿಗೂ ಕೂಡ ಆ ಹಣ ವಾಪಸ್ ಬಂದಾಗ ಒಬ್ಬ ನಿರ್ಮಾಪಕನಿಗೆ ಈ ಥರದ್ದು ಇನ್ನೊಂದಿಷ್ಟು ಪ್ರಯತ್ನಗಳು ಮಾಡ್ತಾರೆ. ಹಾಗಾಗಿ ದಯಮಾಡಿ ಖಂಡಿತವಾಗೂ ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ನೀವೆಲ್ಲರೂ ಕೂಡ ಬೆನ್ತಟ್ಟಿದ್ರೆ, ಅಂದರೆ ನಮ್ಮ ಕನ್ನಡಿಗರು ಇನ್ನೂ ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕ್ತಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ. ಸರ್, ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಫಾರೆಸ್ಟ್ ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಇದೊಂದು ಫ್ಯಾಮಿಲಿ ಎಂಟರ್ಟೈನರು. ಪ್ರತಿಯೊಬ್ಬರೂ ಮಕ್ಕಳು, ವಯಸ್ಸಾಗಿರೋರು ಎಲ್ಲರೂ ಬಂದು ಕೂತು ನೋಡೋ ಅಂಥ ಒಂದು ಸಿನಿಮಾ. ಸಖತ್ ನಕ್ಕಿದ್ದೀವಿ ಸರ್, ಆಫ್ಟರ್ ಸಚ್ ಎ ಲಾಂಗ್ ಟೈಮ್. ನಿಜವಾಗ್ಲೂ ತುಂಬ ಚೆನ್ನಾಗಿ ನಗ್ಸಿದ್ದೀರಾ. ಮತ್ತು ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಈ ಫಾರೆಸ್ಟ್ ಸಿನಿಮಾ ಅಂದ ತಕ್ಷಣ ಒಂದಿಷ್ಟು ಜನ ಆರ್ಟಿಸ್ಟ್ಗಳೆಲ್ಲರೂ ಬರ್ತಾರಲ್ಲ, ನಮ್ಮ ಅನೀಶು,
ರಘುನಂದನ್, ಹಾಗೆ ಚಿಕ್ಕಣ್ಣ, ರಂಗಣ್ಣ ರಘು ಸರ್ ಇವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಸರ್ ಇನ್ನೊಬ್ರು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ, ವೀರಪ್ಪನ್ ಕ್ಯಾರೆಕ್ಟ್ರು. ಯಾರು ಸರ್ ಅವ್ರ ಹೆಸರು? ಸೂರಜ್ ಪಾಪ್ಸ್ ಅಂತನ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಸೊ ಓವರ್ ಆಲ್ ಸಿನಿಮಾ ಸಖತ್ ನಕ್ಕಿ ಸಾಕಾಗಿದ್ದೀವಿ. ಸೊ ಸರ್ ಇಂಥ ಸಿನಿಮಾ ಮಾಡ್ತಾ ಇರಿ, ಮತ್ತು ನಮ್ಮ ಕನ್ನಡ ಜನತೆಗೆ ಇಂಥ ಸಿನಿಮಾ ಬೇಕು. ಯಾಕಂದರೆ ಇದು ಕಂಪ್ಲೀಟ್ ಫ್ಯಾಮಿಲಿ ಕೂತು ನೋಡೋ ಅಂಥ ಸಿನಿಮಾ. ಐ ಎಂಜಾಯ್ಡ್ ಇಟ್. ನಾನು ತುಂಬ ಎಂಜಾಯ್ ಮಾಡಿದೆ. ದಯವಿಟ್ಟು ಎಲ್ಲರೂ ಹೋಗಿ ಫಾರೆಸ್ಟ್ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ನಮಸ್ತೆ. ಸಿನಿಮಾ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಕ್ಕು ಸಾಕಾಯಿತು. ಸೀಟಿಂದ ಬಿದ್ದು ಹೋಗ್ತಿದೆ, ಇವರು ಹಿಡಿದು ಕೂಡಿಸ್ತಾ ಇದ್ರು. ಅಷ್ಟು ಎಂಗೇಜಿಂಗ್ ಆಗಿದೆ ಸಿನಿಮಾ, ಸಾಕಾಗಿದೆ. ಒಂದು ಏನಂದರೆ ಚಂದ್ರಮೋಹನ್ ಬಂದು ಆಲ್ರೆಡಿ ಅವ್ರು ಮಾಡಿರೋ ಸಿನಿಮಾಗಳು ಹ್ಯೂಮರ್ ಕಾಮಿಡಿ ಇದ್ದರೆ ಚಂದ್ರಮೋಹನ್ ಪ್ಲಸ್ ಆಲ್ವೇಸ್ ಇಡೀ ಎಷ್ಟೊತ್ತು ಸಿನಿಮಾ ಇದೆಯೋ ಅಷ್ಟೊತ್ತು ಅದು ನಮ್ಮನ್ನು ಆಕ್ಯುಪೈ ಮಾಡುತ್ತೆ, ಎಂಗೇಜ್ ಮಾಡುತ್ತೆ. ಅದರಲ್ಲಿ ಚಂದ್ರಮೋಹನ್ ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಮಿಕ್ಸ್ ಆಫ್ ಆಲ್ ದ ಜಾನರ್ಸ್, ಕಾಮಿಡಿಯಿಂದ ಹಾರರು ಮತ್ತು ಒಂದಷ್ಟು ಥ್ರಿಲ್ಲರು, ಆಮೇಲೆ ಯಾರು ಅಂದ್ಕೊಳ್ದಿರೋ ಒಂದು ವಿಷಯವನ್ನು, ರಿಯಲ್ ಲೈಫ್ ಇನ್ಸಿಡೆಂಟನ್ನ, ಓಕೆ ಅಫ್ಕೋರ್ಸ್ ಅದು ಫಿಕ್ಷನ್ ಅಂತ ಅದರಲ್ಲಿ ಹೇಳಿದ್ದಾರೆ, ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ನ ತುಂಬ ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಮಾಡಿದ್ದಾರೆ. ಓವರ್ ಆಲ್ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ತೀವಲ್ಲ, ನಿಮ್ಮನ್ನು ಬ್ಯೂಟಿಫುಲ್ಲಾಗಿ ಎಂಟರ್ಟೈನ್ ಮಾಡುತ್ತೆ, ಎಂಗೇಜ್ ಮಾಡುತ್ತೆ. ಡೋಂಟ್ ಮಿಸ್ ಫಾರೆಸ್ಟ್ ಒಳಗೆ ಬನ್ನಿ, ನೀವು ಫಾರೆಸ್ಟ್ ಒಳಗೆ ಟ್ರಾವೆಲ್ ಆಗಿ. ಆಲ್ ದ ಬೆಸ್ಟ್ ಫಾರೆಸ್ಟ್ ಟೀಮ್. ಸೂಪರ್. ಸಂಜೆ ಚಂದ್ರಮೋಹನ್ 4 ಗಂಟೆಗೆ ಕರೆದ್ರು. ಪಾಪ 2 ದಿನ ಟ್ರೈ ಮಾಡಿದ್ದಾರೆ. ನಾನೆಲ್ಲೋ ಕಾಡಲ್ಲಿದ್ದೆ. ನಿಜವಾಗ್ಲೂ ನನಗೆ ಎಲ್ಲೋ ನಂಬರ್ ಮಿಸ್ ಆಗಿತ್ತು. ಯಾರು ಅಂತಂದೆ, ಯಾಕಂದ್ರೆ ನಾನು ಚಂದ್ರಮೋಹನ್ ನಂಬರ್ ಇಲ್ವಾ, ಫಾರೆಸ್ಟ್ ಸಿನಿಮಾ ನೋಡೋದು ಬನ್ನಿ ಅಂದರು. ಸೊ ಕೆಲಸ ಕಾರ್ಯಗಳ ಒತ್ತಡ ಜಾಸ್ತಿ ಇತ್ತು, ಆದರೂ ಪ್ರೀತಿಯಿಂದ ಕರೆದಾಗ ಬರಬೇಕು ಅಂತ ಬಂದೆ. ನಾನು ಕನ್ನಡದಲ್ಲಿ ಕೆಲವು ಹಾಸ್ಯ ಪ್ರಜ್ಞೆ ಇಲ್ಲುವಂಥ ಡೈರೆಕ್ಟರ್ಗಳಲ್ಲಿ ಚಂದ್ರಮೋಹನ್ ಪ್ರಮುಖರಾಗಿ ನಿಲ್ತಾರೆ. ಹಿಂದೆನೂ ಹಲವಷ್ಟು ಪಿಕ್ಚರ್ಗಳು ನನ್ನ ಸ್ಟುಡಿಯೋನಲ್ಲಿ ಅವ್ರದ್ದು ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. ಈ ಫಾರೆಸ್ಟ್ ಒಂದು ಹಿಂದೆ ಒಬ್ಬ ಕಾಡುಗಳ ಇದ್ದ, ಹೆಸರು ಹೇಳೋದು ಬೇಡ, ಅದನ್ನು ಒಂದು ಕಾಲ್ಪನಿಕ ಕಥೆಯಾಗಿ ಮಾಡಿ, ರಾಮಾಪುರವನ್ನು ಊರು ಕರ್ನಾಟಕ ತಮಿಳ್ನಾಡು ಬಾರ್ಡರಲ್ಲಿದೆ. ಅದೇ ಊರಿಂದ ಒಂದು 5 ಜನ ಹೋಗ್ತಾರೆ. ಒಂದು ಚಿನ್ನ ಇರಬಹುದು, ಈಗಲೂ ಬಹಳ ಮಿತ್ತುಗಳಿದೆ. ಆ ಕಾಡುಗಳ ಎಷ್ಟೋ ಚಿನ್ನ ದುಡ್ಡು ಎಲ್ಲ ಹೂತಿಟ್ಟಿದ್ದಾನೆ ಅಂತ ಅದನ್ನು ಹುಡ್ಕೊಂಡು ಹೋಗುವಂಥ ಒಂದು ತಂಡ. ಅಲ್ಲಿ ಒಂದು ಹಾರರು, ಅರ್ಚನಾ ಕೊಟ್ಟಿಗೆ, ರಂಗಾಯಣ ರಘು, ಅನೀಶ್, ನನ್ನ ಫೇವ್ರೇಟ್ ಚಿಕ್ಕಣ್ಣ ಮತ್ತು ಗುರುನಂದನ್, ಈ 5 ಪಾತ್ರಗಳನ್ನು ಇಟ್ಕೊಂಡು ಭಾಳ ಸುಂದರವಾದಂಥ ಒಂದು ಹಾಸ್ಯ ಮತ್ತು ಕಾಮಿಡಿ ಹಾರರ್ ಫಿಲ್ಮ್ ಮಾಡಿದ್ದಾರೆ. ಫಾರೆಸ್ಟು ಅನ್ನೋ ಒಂದು ಸಿನಿಮಾನ ಭಾಳ ಅಚ್ಚುಕಟ್ಟಾಗಿ ಸೀಟಿನ ತುದಿನಲ್ಲಿ ಕೂರಿಸುತ್ತೆ. ಜನ ಇನ್ನೂ ಹೆಚ್ಚೆಚ್ಚಾಗಿ ಬರಬೇಕು, ಚಿತ್ರಮಂದಿರಕ್ಕೆ ಬಂದು ಪ್ರೇಕ್ಷಕರು ಈ ಚಿತ್ರನ ನೋಡಬೇಕು. ಪೈರಸಿ ನೋಡಬೇಡಿ, ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ. ಒಳ್ಳೆ ಸಂಡೇ ಎಂಟರ್ಟೈನ್ಮೆಂಟ್ ಫಿಲ್ಮ್ ನೋಡ್ದಂಗೆ ಆಯಿತು ಇವತ್ತು. ಸೊ ಆಲ್ ದ ಬೆಸ್ಟ್ ಚಂದ್ರಮೋಹನ್. ಒಳ್ಳೆಯ ಸಿನಿಮಾ, ಚೆನ್ನಾಗಿ ಮಾಡಿದ್ದೀರಾ. ಪ್ರತಿಯೊಬ್ಬ ಕ್ಯಾರೆಕ್ಟ್ರು 5 ಕ್ಯಾರೆಕ್ಟರ್ನ ಇಟ್ಕೊಂಡು ಇಡೀ ಸಿನಿಮಾ ತೂಗಿಸ್ಕೊಂಡು ಹೋಗೋದು ಭಾಳ ಕಷ್ಟ ಇದೆ. ನೇಚರು, ಫಾರೆಸ್ಟು, ಎಸ್ಪೆಷಲಿ ಕ್ಲೈಮ್ಯಾಕ್ಸು ಭಾಳ ಕಷ್ಟಪಟ್ಟಿದ್ದಾರೆ ಸಿನಿಮಾ ನೋಡಿದ್ರೆ. ಸೊ ಕ್ಯಾಮ್ರಾಮ್ಯಾನು ತುಂಬ ಚೆನ್ನಾಗಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರು, ಎವ್ರಿಥಿಂಗ್ ಈಸ್ ಗುಡ್. ಒಳ್ಳೆಯ ಸಿನಿಮಾ, ಬನ್ನಿ ಚಿತ್ರಮಂದಿರಕ್ಕೆ ನೋಡಿ. ಫಾರೆಸ್ಟ್ ಅಂದ ತಕ್ಷಣ ಏನೋ ಅಂತ ಅಂದ್ಕೋಬೇಡಿ, ಅದು ಬೇರೆ ರೀತಿ ಸಿನಿಮಾ. ಒಂದು ಕಾಮಿಡಿ ಹಾರರ್ ಎಂಟರ್ಟೈನ್ಮೆಂಟ್ ಜೊತೆಗಿರುವಂಥ ಸಿನಿಮಾ ಫಾರೆಸ್ಟು. ಎಲ್ಲರೂ ಬನ್ನಿ. ನಮಸ್ಕಾರ.